ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ಇವತ್ತು ಶಾಲೆಗಳು ತೆರೆದಿದ್ದಾರೆ, ಕೋಚಿಂಗ್ ಕಾಲೇಜ್ ಮಾಡಿದ್ದಾರೆ. ಅಂಥವರಿಂದ ನಾನು ನಿರೀಕ್ಷೆ ಮಾಡಲಿಲ್ಲ. ಇವತ್ತು ಒಂದು ಜನಾಂಗದ ನಿಂದನೆ, ಯುವಕರ ಮೇಲೆ ನಿಂದನೆ ಮಾಡುವಂಥ ಶಾಸಕರನ್ನ ನನ್ನ ಜೀವನದಲ್ಲಿ ನಾನು ನೋಡಲಿಲ್ಲ. ಅದೇ ಕಾರ್ಯಕ್ರಮ ಆಗುವಂಥ ಹಾಲಲ್ಲಿ ನೀವು ಈ ರೀತಿಯ ಪ್ರದರ್ಶನ ಮಾಡಿದರೆ ನಿಮ್ಮ ಗತಿ ಏನಾಗ್ತಾ ಇತ್ತು? ನೀವು ಹೊರಗಡೆ ಹೋಗ್ತಾ ಇದ್ರಾ? ಹೊರಗಡೆ ಬರ್ತಾನೆ ಉತ್ತರ ಕುಮಾರನ ಪೌರುಷ ತೋರಿಸೋದಾ? ನಿಮಗೊಬ್ಬರಿಗೆ ಮೀಸೆ ಇದೆಯಾ? ನೀವು ಒಬ್ಬರಿಗೆ ಭುಜ ಇದೆಯಾ? ಇದನ್ನ ನೀವು ತೋರಿಸ್ಕೊಡೋದು? ಇದೇನಾ ನಿಮ್ಮ ನಡವಳಿಕೆ? ಇದೇನಾ ನೀವು ನಿಮ್ಮ ತಂದೆ ತಾಯಿಗಳು ಕಲಿಸಿರುವಂಥ ಸಂಸ್ಕಾರ? ಇದೇನಾ? ಇದನ್ನ ನಮ್ಮ ಜನಕ್ಕೆ ನೀವು ಹೇಳ್ಕೊಡೋವಂಥದ್ದು. ನೀವು ನಾಯಕರು, ನಿಮ್ಮನ್ನು ನೋಡಿ ನಮ್ಮ ಜನ ಕಲಿಬೇಕಾ? ಅವ್ರಿಗೆ ಬಿಡ್ತೀನಿ, ಅವ್ರು ಹೋಗಿ ವಿಡಿಯೋ ನೋಡಲಿ ಒಂದ್ಸಲಿ. ಅವ್ರು ಮಾಡಿರೋದು ಅವ್ರಿಗೆ ಸರಿ ಅಂತ ಅನ್ಸಿದ್ರೆ ಅವ್ರು ಮುಂದುವರಿಸಲಿ. ನೋಡ್ರಿ, ಇವನೊಬ್ಬನೇ ಅಲ್ಲ OBC, ಇವನೇ ಮೊದಲ OBC. ಮತ್ತು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಯಾವತ್ತೂ ಇಂಥ ಪ್ರಸಂಗ ನಡೆದೇ ಇಲ್ವಲ್ಲ? ಎಷ್ಟು ಜನ ಇದ್ದಾರೆ OBC? ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಇವತ್ತು ಹರಿಪ್ರಸಾದ್ ಅವ್ರು ಯಾರು? ಸುನಿಲ್ ಕುಮಾರ್ ಅವ್ರು ಯಾರು? ರವಿಕುಮಾರ್ ಯಾರು? ಇವ್ರಿಗೆ ಯಾರಿಗೂ ಇಂಥ ಗಂಟೆ ನಡೆಯಲ್ವಾ? ನೀನು ಬಂದಿರೋದೇ ಅಂಬೆ ಕಾಲ ಆಗ್ದಂಗೆ 2-3 ವರ್ಷ ಆಗಿದೆಯಪ್ಪ. 3 ವರ್ಷಕ್ಕೆ 3 ಲೋಕ ತೋರಿಸಿದ್ಯಾ. ನೋಡ್ರಿ, ಅದೃಷ್ಟದ ಮೇಲೆ ಗೆದ್ದಾಗ ಅದು ನಿನ್ನ ಗೆಲುವಲ್ಲ, ಅದು ನಿನ್ನ ತಂದೆ ಮಾಡಿದಂಥ ಪೂಜಾ ಫಲನೋ ಅಥವಾ ನೀನು ಹಿಂದಿನ ಜನ್ಮದಲ್ಲಿ ಏನಾದರೂ ಒಳ್ಳೇದು ಮಾಡಿದ್ದೋ ಗೊತ್ತಿಲ್ಲ. ಈ ಜನ್ಮದಲ್ಲಂತೂ ಇಲ್ಲ. ಹಿಂದಿನ ಜನ್ಮದ ನೀನು ಬ್ಯಾಲೆನ್ಸ್ ಇದೆವು, ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಮಾಡು. ಪ್ರೀತಿಯಿಂದ, ಜನರ ವಿಶ್ವಾಸದಿಂದ ಮಾತಾಡು. ಈ ರೀತಿ ಅಹಂಕಾರ, ದುರಹಂಕಾರ, ಸಾಮ್ರಾಜ್ಯಗಳೇ ಇಲ್ಲ ರೀ. ನೀವ್ಯಾರು? ಸಾಮ್ರಾಜ್ಯಗಳೇ ಉಳಿದಿದೆಯಾ? ಆದರೆ ನಾಡಪ್ರಭು ಕೆಂಪೇಗೌಡರನ್ನ ಇವತ್ತು ಕೂಡ ನಾವು ಪೂಜೆ ಮಾಡ್ತೀವಿ. ಯಾಕೆ? ಅವತ್ತರಲ್ಲೇ ಅವರು ಸಮಾಜಕ್ಕೆ ಹೋರಾಟ ಮಾಡಿದಂಥವ್ರು, ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು ಕೊಟ್ಟಂಥವ್ರು, ಬಲಹೀನ ವರ್ಗಗಳಿಗೆ. ಇವನು ಹೇಳ್ತಾನಲ್ಲ ಅಹಿಂದ, ಅವರು 500 ವರ್ಷಗಳ ಹಿಂದೆ ಆ ವರ್ಗಗಳು ಆರ್ಥಿಕ ಚೈತನ್ಯ ಬರಬೇಕು ಅಂತ ಮಾಡಿದಂಥ ಪೇಟೆಗಳು. ಅದನ್ನು ನೋಡಿ ಕಲಿಯಪ್ಪ ಅಂತ ಹೇಳ್ತೀನಿ. ನೋಡ್ರಿ, ಈಗ ಸಿದ್ದರಾಮಣ್ಣ ಇರೋವರೆಗೂ ಇವನ್ ಲೀಡ್ರು ಸಿದ್ದರಾಮಯ್ಯ. ಈಗ ಸಿದ್ದರಾಮಯ್ಯ ಹೋದ್ರಲ್ಲ, ಈಗ DK ಶಿವಕುಮಾರ್ ಇವ್ರ ಲೀಡ್ರು. ಟಿಕೆಟ್ ಕೊಡಿಸಿದಾಗ ಅವಾಗ MCS ಲೀಡ್ರು, ಶಿವಶಂಕರ್ ರೆಡ್ಡಿ ಲೀಡ್ರು. ಹಂಗೆ ಅವನಿಗೆ ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಲ್ಲ, ಅವನ್ನ ಚಿಕ್ಕ ಹುಡುಗನಿಂದ ನೋಡಿದ್ದೀನಿ. ಏಣಿ ಇದೆಯಲ್ಲ, ಅವನಿಗೆಲ್ಲರೂ ಕೂಡ ಏಣಿಯಲ್ಲಿ ಒಂದೊಂದು ಸ್ಟೆಪ್. ಅದೇನು ಭಾಳ ದಿನ ಬಾಳಿಕೆ ಬರಲ್ಲ. ನಮ್ಮೂರ್ನ ಆಗಿದ್ದಾನೆ, 4 ಜನ ನಗಬಾಟ್ಲಾಗೋದು ಬೇಡ ಅಂತ ನಾನು ಇವೆಲ್ಲ ತಿಳುವಳಿಕೆ ಹೇಳ್ತಾ ಇದ್ದೀನಿ. ಇದನ್ನಾದರೂ ಅರ್ಥ ಮಾಡಿಕೊಂಡು ಒಳ್ಳೆ ದಾರಿಯಲ್ಲಿ ಹೋಗ್ಲಿ ಅಂತ ಈಗಲೂ ಕೂಡ ಆಶಿಸ್ತೀನಿ. ನನಗೇನು ವೈಯಕ್ತಿಕ ದ್ವೇಷ ಇಲ್ಲ. ಆದರೆ ನಮ್ಮ ಕ್ಷೇತ್ರನ ನಗಪಾಟ್ಲು ಮಾಡಬೇಡ. ರಾಜ್ಯದಲ್ಲಿ ಅದಕ್ಕೆ ಒಂದು ಘನತೆಯನ್ನು ತಂದುಕೊಡೋದ್ರಲ್ಲಿ ಅನೇಕ ಶಾಸಕರುಗಳು ಹಿಂದೆ ಆದಂಥವರು ಇದ್ದಾರೆ. ನಾನು ಒಬ್ಬನೇ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾರೂ ಕೂಡ ಈ ರೀತಿ ಅಗೌರವವಾಗಿ ನಡ್ಕೊಂಡಿಲ್ಲ. ಆ ಪರಂಪರೆಯನ್ನು ಉಳಿಸು. ಭಗವಂತ ಅವಕಾಶ ಕೊಟ್ಟಿರೋದು. ಈ ಪದವಿಗಳು 3 ಲಕ್ಷ ಜನದಲ್ಲಿ ನಿನಗೊಬ್ಬ MLA ಮಾಡಿದ್ದಾರೆ ಅಂದರೆ ಅದು ನೀನು ಸಾಯೋವರೆಗೂ, ನೀನು ಉಸಿರಿರೋವರೆಗೂ ಅವ್ರ ಋಣ ತೀರ್ಸೋಕ್ಕಾಗಲ್ಲ. ನೀನು ಅವ್ರ ಮೇಲೇನೆ ನೀನು ಮೀಸೆ ತಿರುವುದು ಏನ್ರಿ ಇವೆಲ್ಲ? ಅದೇ ನೀನು ಹಾಲಲ್ಲಿ ಮಾಡಿ ನೀನು ಆಚೆ ನೀನು ಎಷ್ಟು ಎಂಟೈರ್ ಪೊಲೀಸ್ ಬೆಟಾಲಿಯನ್ ಇದ್ರೂ ನೀನು ಕಾಪಾಡೋಕ್ಕಾಗಲ್ಲ ಅವಾಗ. ಈ ಥರದ ನಡವಳಿಕೆಗಳು. ಚಿಕ್ಕಬಳ್ಳಾಪುರ ಇವತ್ತೇನ ಲಾಸ್ಟ್, ನೀನು ತಿರುಗಿ ಬರಲ್ವಾ? ಯಾರಾದರೂ ಅದನ್ನೇ ಇಟ್ಕೊಂಡು ಮನಸ್ಸಲ್ಲಿ ಏನಾದರೂ ಆದರೆ ಸ್ವಲ್ಪ ನಡವಳಿಕೆಗಳನ್ನು ಸರಿ ಮಾಡ್ಕೊಳ್ಳಿ.